ಅವರು ಇವತ್ತು ಉಪಮುಖ್ಯಮಂತ್ರಿ ಆಗಿದ್ದಾರೆ ಸರ್ಕಾರದಲ್ಲಿ. ಅವರು ಬೇರೆ ಬೇರೆ ಖಾತೆಗಳು ನಿಭಾಯಿಸುವ ಶಕ್ತಿ ಇದ್ರು ಬೆಂಗಳೂರು ನಗರನೇ ಏನಕ್ಕೆ ತಗೊಂಡ್ರು ಅಂದ್ರೆ, ಬೆಂಗಳೂರು ಇವತ್ತು ಗ್ರೇಟರ್ ಬೆಂಗಳೂರು ಆಗಿದೆ. GBA ಅಂತ ಹೇಳ್ಬಿಟ್ಟು ಮಾಡಿದ್ದಾರೆ. ಅದೆಲ್ಲ ಕೊಡುಗೆ ಅವ್ರದ್ದು. ಅವ್ರ ಕನಸು ಒಂದು ಇಡೀ ನಮ್ಮ ಒಂದು ರಾಜ್ಯನ ಪ್ರಪಂಚದಾದ್ಯಂತ ವಿಸ್ತರಿಸಬೇಕು, ನೇಮ್ ಮಾಡಬೇಕು ಅನ್ನೋದು ಅವ್ರ ಸಂಕಲ್ಪ. ಅವ್ರು ಮುಖ್ಯಮಂತ್ರಿ ಆದ್ರೂ ಇಡೀ ರಾಜ್ಯನೇ ಆ ತರ ಮಾಡ್ತಾರೆ ಅನ್ನೋದು ನಮ್ಮ ಒಂದು ನಂಬಿಕೆ. ಅದಕ್ಕೋಸ್ಕರನೇ ಅವ್ರು ಮುಖ್ಯಮಂತ್ರಿ ಆಗ್ಲಿ ಅನ್ನೋದು ನಮ್ಮ ಪ್ರಾರ್ಥನೆ. ಅದಕ್ಕೋಸ್ಕರನೇ ನಾವು ಸಂಕಲ್ಪ ಮಾಡ್ಕೊಂಡು ಪ್ರಾರ್ಥನೆ ಮಾಡ್ತಾ ಇದ್ವಿ. ಪ್ರಾರ್ಥನೆ ಸಲ್ಲಿಸ್ತೀವಿ ಅಂತ ಆ ತಾಯಿನಲ್ಲಿ ನಾವು ಬೇಡ್ಕತೀವಿ. ರೈತರಿಗೆ ಏನಾಗಬೇಕು ಅಂತ ಹೇಳ್ತೀರಾ? ಖಂಡಿತ ಯಾವೊಬ್ಬ ರೈತರನ್ನು ಇವತ್ತು ಕೂಡ ನಾವು ಹಿಂದಿನ ಸರ್ಕಾರದಲ್ಲಿ ಎಷ್ಟು ಜನ ರೈತರು ಸತ್ತಿದ್ರು ನೋಡಿ, ಇವತ್ತಿನ ಸರ್ಕಾರದಲ್ಲಿ ಎಷ್ಟು ಜನ ಯಾರು ಸಾವು ನೋವಾಗಿರೋದು ರೈತರು ಸತ್ತಿರೋದು ಕೇಳಿದಿರಾ? ಆಗಲ್ಲ. ಇನ್ನು ಮುಂದೇನೂ ಅಷ್ಟೇ. ಅವ್ರು ಬಂದ್ರೆ ಅದ್ರ ಬಗ್ಗೆ ಇನ್ನೂ ಚಿಂತನೆ ಮಾಡಿ, ಯಾರು ಸಾಯಬಾರ್ದು, ಪ್ರತಿಯೊಬ್ಬ ಮನುಷ್ಯನು ನೆಮ್ಮದಿಯಿಂದ ಬದುಕಬೇಕು, ಅವನ ಸಂಸಾರನ ನೆಮ್ಮದಿಯಿಂದ ಹೆಂಡತಿ ಮಕ್ಕಳ ಜೊತೆ ಇರಬೇಕು ಅನ್ನೋದಕ್ಕೋಸ್ಕರನೇ ಇವತ್ತು ಗ್ಯಾರಂಟಿ ಸಮಿತಿ ಇದನ್ನ ಕೊಟ್ಟಿರೋದು, ಯೋಜನೆಗಳನ್ನ ಕೊಟ್ಟಿರೋದು. ಅದು ಫಲಿಸಿದೆ. ಅದು PK ಶಿವಕುಮಾರ್ ಅವರ ಮತ್ತೆ ಸಿದ್ದರಾಮಯ್ಯನವರ ಕೊಡುಗೆ. ಮುಂದುವರಿಸ್ಲಿ ಅಂತ ಹೇಳ್ಬಿಟ್ಟು ನಾವು ಕೇಳ್ಕೊತೀವಿ. ಕಾಲ್ತೆಗಳನ್ನ ನೀನು ಎಲ್ಲ ಬೇಡಿಕೆ ಹೊಡಿರಪ್ಪ. ಎಲ್ಲ